ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದು ವಿಡಿಯೋ ಕೇವಲ 48 ಸೆಕೆಂಡ್ಗಳ ವಿಡಿಯೋ, ಆಡಿಯೋ ಇಲ್ಲ, ಕೇವಲ ವಿಡಿಯೋ ಅಷ್ಟೇ. ಆ ವಿಡಿಯೋ ಈಗ ಇಡೀ ಕಾಂಗ್ರೆಸ್ ಅನ್ನೇ ಬೆಚ್ಚ ಬೀಳಿಸಿದೆ. ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿಯ ನಿದ್ದೆ ಕೆಡಿಸಿದೆ. ಏನದು ವಿಡಿಯೋ, ಏನಿದೆ ಅದರಲ್ಲಿ, ಅದ್ಯಾಕೆ ಕಾಂಗ್ರೆಸ್ ಹೀಗೆ ಭಯ ಬಿದ್ದಿದೆ, ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಮೋದಿಜಿ ಒಂದು ನಿರ್ಧಾರ ಮಾಡ್ತಾರೆ ಅಂದ್ರೆ ಅದನ್ನ 10 ಸಲ ಯೋಚನೆ ಮಾಡಿರ್ತಾರೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕಿದ್ರೆ ಏನು ಮಾಡೋರಲ್ಲ. ಮೋದಿಜಿ ಏನ್ ಮಾಡ್ತಾರೋ ಅದನ್ನೇ ಹೇಳ್ತಾರೆ, ಏನ್ ಹೇಳ್ತಾರೋ ಅದನ್ನೇ ಮಾಡ್ತಾರೆ. ಪಾಕಿಸ್ತಾನದ ಉಗ್ರರನ್ನ ಹುಡುಕಿ ಹುಡುಕಿ ಹೊಡಿತೀವಿ ಎಂದ್ರು. उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी, सजा मिलकर के रहेगी. अब आतंकियों की बची खुची जमीन को भी मिट्टी में मिलाने का समय आ गया है. ಅದನ್ನೇ ಮಾಡಿದ್ರು. ಆಪರೇಷನ್ ಸಿಂಧೂರ್ನಿಂದ ಪಾಕಿಸ್ತಾನವನ್ನ ಧ್ವಂಸ ಮಾಡಿಬಿಟ್ರು. ಆಪರೇಷನ್ ಸಿಂಧೂರ್ ನಂತರ ಮೋದಿಜಿ ಒಂದು ಘಾತುಕ ಅಸ್ತ್ರವನ್ನ ಹೊರತೆಗಿತಾರೆ. ರಾಹುಲ್ ಗಾಂಧಿಗೂ ಗೊತ್ತಾಗ್ಲಿಲ್ಲ, ಖರ್ಗೆಜಿ ಯೋಚನೆಗೂ ಕೂಡ ಅದು ಬಂದಿರಲಿಲ್ಲ. ಮೋದಿಜಿ ತಮ್ಮದೇ ಅಸ್ತ್ರವನ್ನ ತಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ ಅಂತ. ಅದು ಮೋದಿಜಿಯ ಸ್ಪೆಷಾಲಿಟಿ. ಆಪರೇಷನ್ ಸಿಂಧೂರ್ ನಂತರ ಭಾರತದ ಬಗ್ಗೆ ಪ್ರಪಂಚದ ನಾನಾ ದೇಶಗಳಲ್ಲಿ ಮಾತಾಡೋದಕ್ಕೆ ಅಂತ ಮೋದಿಜಿ ಒಂದು ಸರ್ವಪಕ್ಷ ನಿಯೋಗವನ್ನ ರಚನೆ ಮಾಡ್ತು. ಮೋದಿಜಿ ಅಲ್ಲಿ ಎಂತೆಂಥ ನಾಯಕರ ಟೀಮ್ ರೆಡಿ ಮಾಡ್ತಾರೆ ಅಂದ್ರೆ ಅದನ್ನ ಕಾಂಗ್ರೆಸ್ಗೂ ಕೂಡ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಪಂದ್ಯ ಗೆಲ್ಲಬೇಕು ಅಂದ್ರೆ ಟೀಮ್ ಒಳ್ಳೆಯ ರೀತಿಯಲ್ಲಿ ಕಟ್ಟಬೇಕು. ಮೋದಿಜಿ ಅದೇ ಕೆಲಸ ಮಾಡಿದ್ರು. ಸರ್ವಪಕ್ಷ ಸಂಸದರ ನಿಯೋಗದಲ್ಲಿ ಎಲ್ಲ ಪಕ್ಷದ ಬುದ್ಧಿವಂತ ವಾಗ್ಮಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಒಂದೊಂದು ಗ್ರೂಪ್ನಲ್ಲೂ ಅದ್ಭುತವಾದ ನಾಯಕರಿದ್ರು. ಅವ್ರು ಯಾರಂದ್ರೆ ಸೈಯದ್ ಅಕ್ಬರುದ್ದೀನ್ ಸಾಹಿದ್. ಇವರು UN ನ ಭಾರತದ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿದ್ದವರು. ಭಾರತದ AMEಯ ಸ್ಪೋಕ್ ಪರ್ಸನ್ ಕೂಡ ಹೌದು. ಇನ್ನೊಬ್ರು ಜಾವೇದ್ ಅಶ್ರಫ್. ಇವರು ಫ್ರಾನ್ಸ್ ನಲ್ಲಿ 4.5 ವರ್ಷಗಳ ಕಾಲ ಭಾರತದ ರಾಯಭಾರಿಯಾಗಿದ್ದವರು. ಇದೆಲ್ಲದಕ್ಕಿಂತ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಯಾರಂದ್ರೆ ಮಾಜಿ ವಿದೇಶಾಂಗ ಸಚಿವ ಸಲ್ಮಾನ್ ಖುರ್ಷಿದ್. ಇವರು ಕಾಂಗ್ರೆಸ್ನ ನಾಯಕರೇ. ಇನ್ನೊಂದ್ ಕಡೆ ಅಸಾದುದ್ದೀನ್ ಓವೈಸಿ, ಶಶಿ ತರೂರ್, ತರಂಜಿತ್ ಸಿಂಗ್ ಸದ್ದು, ಕ್ವಾತ್ರಾ, ಹೀಗೆ ಎಲ್ಲ ಕೂಡ ಈ ಟೀಮ್ ನಲ್ಲಿ ಸೇರ್ಕೊಂಡಿದ್ರು. ಈ ಸಲ ಮೋದಿ ಅವರು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನೀವು ನೋಡಿರಬಹುದು, ಒಬ್ಬ ಮುಸ್ಲಿಂ MP ಬಿಜೆಪಿಯ ರಾಜನೀತಿಯನ್ನು ಯಾವಾಗ್ಲೂ ಕೂಡ ಒಪ್ಕೊಳ್ತಾ ಇರಲಿಲ್ಲ. ಮೋದಿಜಿಯನ್ನ ಯಾವಾಗ್ಲೂ ಟೀಕೆ ಮಾಡ್ತಾನೆ ಇದ್ರು. ಅದು ಮತ್ಯಾರು ಅಲ್ಲ, ಅಸಾದುದ್ದೀನ್ ಓವೈಸಿ. ಅವರಿಗೆ ಮುಸ್ಲಿಂ ದೇಶದಲ್ಲಿ ಕಾರ್ಯನಿರ್ವಹಿಸೋ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ದೇಶಕ್ಕೆ ಹೋಗಿ ಮುಸ್ಲಿಂ ದೇಶವಾದ ಪಾಕಿಸ್ತಾನದ ವಿರುದ್ಧವೇ ಮಾತಾಡುವಂತಹ ಓವೈಸಿಯನ್ನ ಇಲ್ಲಿ ಆಯ್ಕೆ ಮಾಡ್ತಾರೆ ಅಂದ್ರೆ ಇದು ಮಾಸ್ಟರ್ ಸ್ಟ್ರೋಕ್ ಅಲ್ವೇ? ಇದರ ಬೆನ್ನಲ್ಲೇ ಓವೈಸಿಯ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಬ್ರಿಲಿಯಂಟ್ ಆಗಿದೆ. ಓವೈಸಿ UPA ಸರ್ಕಾರದಲ್ಲಿ ಪಾರ್ಲಿಮೆಂಟ್ನ ಡೆಲಿಗೇಷನ್ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಹೋಗಿದ್ರು. ಅವಾಗಿನ ವಿಡಿಯೋ ಈಗಲೂ ಕೂಡ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಅದರಲ್ಲಿ ಪಾಕಿಸ್ತಾನಿಗಳ ಮುಖಕ್ಕೆ ಹೇಗೆ ಉಗಿದ್ರು ಅಂದ್ರೆ ಮಾತಿನಿಂದಲೇ ಬೆವರಿಳಿಸಿದ್ರು. ಪಾಕಿಸ್ತಾನಕ್ಕೆ ನೀವು ಭಾರತದ ಮುಸ್ಲಿಮರ ಬಗ್ಗೆ ಮಾತಾಡಬೇಡಿ, ಅದು ನಮಗೆ ಸಂಬಂಧಪಟ್ಟಿದ್ದು, ನೀವು ನಿಮ್ಮ ಬಗ್ಗೆ ಅಷ್ಟೇ ಚಿಂತೆ ಮಾಡಿ ಅಂತ ಧೈರ್ಯವಾಗಿ ಹೇಳಿದವರು ಓವೈಸಿ. ಭಾರತದ ದೇಶಭಕ್ತನಂತೆ ಓವೈಸಿ ಅವತ್ತು ಮಾತಾಡಿದ್ರು. ಇವನ್ ಶಶಿ ತರೂರ್ ಕೂಡ ಅಷ್ಟೇ. ಟ್ರಂಪ್ ಅವರನ್ನ ಕೂಡ ಬಿಟ್ಟಿರಲಿಲ್ಲ. ಅವರು ಶಶಿ ತರೂರನ್ನ ಅಮೆರಿಕ ಕಳಿಸಲಾಗಿತ್ತು ಟ್ರಂಪ್ನ ಜೊತೆ ಲೆಕ್ಕಾಚಾರ ಮಾಡೋದಕ್ಕೆ. ಅವರ ಹೇಳಿಕೆಗಳಿಗೆ ಶಶಿ ತರೂರ್ ಪರ್ಫೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ. ಈ ಕೆಲಸಕ್ಕೆ ಶಶಿ ತರೂರ್ ಅವರೇ ಪರ್ಫೆಕ್ಟ್ ಅನ್ನೋದು ಮೋದಿ ಅವರ ನಂಬಿಕೆ. ಇನ್ನೊಬ್ರು ಕನ್ನಿಮೊಳಿ, DMK ಪಕ್ಷದ ನಾಯಕಿ ಕರುಣಾನಿಧಿ ಅವರ ಪುತ್ರಿ. ಮಾಧ್ಯಮ ಮಿತ್ರರು ಬೇಕಂತಲೇ ಇವರನ್ನ ಒಂದು ಪ್ರಶ್ನೆ ಕೇಳಿ ಕೆಣಕು ಬಿಡ್ತಾರೆ. ಭಾರತದ ರಾಷ್ಟ್ರ ಭಾಷೆ ಗದ್ದಲದ ಬಗ್ಗೆ ಕೇಳ್ತಾರೆ. ಯಾಕೆ ವಿಷಯ ಬಂತು ಅಂದ್ರೆ ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆ ಅನ್ನೋ ಗಲಾಟೆ ಸಿಕ್ಕಾಬಟ್ಟೆ ಇದೆ. ಅದನ್ನ ಇಟ್ಕೊಂಡು ರಾಜಕೀಯವೂ ಮಾಡ್ಲಾಗ್ತಿದೆ. ಅದೇ ಪ್ರಶ್ನೆಯನ್ನ ಕನ್ನಿಮೊಳಿ ಅವರಿಗೆ ಕೇಳಿದಾಗ ಅವ್ರು ಕೊಟ್ಟ ಉತ್ತರ ಇದೆಯಲ್ಲ, ಅದ್ಭುತ. You wanted to know about the national language.
I think the national language of India is unity in diversity. And that is the message this delegation brings to the world. And I think that is the most important thing today. And let us continue with that. ಯಾರು ಕೂಡ ಇಂತಹದೊಂದು ಉತ್ತರವನ್ನ ಅವರಿಂದ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದಂತಹ ದೇಶ. ಸೀರಿಯಸ್ಲಿ ಭಾರತದ ಕೀರ್ತಿಯನ್ನ ಅವತ್ತು ಕನ್ನಿಮಲಿ ಅವರು ಇನ್ನಷ್ಟು ಹೆಚ್ಚು ಮಾಡ್ತಾರೆ. ಈಗ ಇವರೆಲ್ಲ ಭಾರತಕ್ಕೆ ಬಂದಿದ್ದಾರೆ. ಮೋದಿಜಿ ಖುದ್ದಾಗಿ ಎಲ್ಲ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಆ ಭೇಟಿಯ 48 ಸೆಕೆಂಡ್ಗಳ ವಿಡಿಯೋವನ್ನ ಆಡಿಯೋ ಇಲ್ಲದೆ ಮೋದಿಜಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ಈಗ ಖರ್ಗೆ ಸಾಹೇಬ್ರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಅದೆಷ್ಟು ಉರಿ ಹತ್ತಿಸಿದ್ಯೋ. ಶಶಿ ತರೂರ್ ಅವರ ಆ ನಗು ಅಂತೂ ರಾಹುಲ್ ಗಾಂಧಿ ಅವರನ್ನ ಚುಚ್ಚಿ ಚುಚ್ಚಿ ಕೊಲ್ತಾ ಇದೆಯೇನೋ ಪಾಪ. ಇಷ್ಟು ದಿನ ಶಶಿ ತರೂರ್ ಬರೀ ಚಂದದ ಹುಡುಗಿಯರನ್ನ ಕಣ್ಣಲ್ಲೇ ನಗುವಲ್ಲೇ ಕೊಲ್ತಾರೆ ಅಂದ್ಕೊಂಡಿದ್ವಿ. ಆದ್ರೆ ರಾಹುಲ್ ಗಾಂಧಿ ಅವ್ರಿಗೂ ಈ ಲೆವೆಲ್ ಕಾಟ ಕೊಡ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.